ಓ ಸೂರ್ಯ ನಿನಗೆ ನಮನ. ಟೈಮ್ 7 ಗಂಟೆ ಆಗೈತೆ. 7 ಗಂಟೆಗೆ ಎದ್ದಿದ್ದೀನಿ. ಯಾರಲ್ಲಿ ಬರ್ತೀನಿ ಅಂತ ಹೇಳಿದೆ ಚಿನ್ನಗೆ. ಸಿಕ್ಕಾಬಿಟ್ಟೆ ನಿದ್ದೆ ಬಂದ್ಬಿಟ್ಟೆ. ಇವಾಗ ಸ್ವಲ್ಪ ಹೊತ್ತು ಮುಖ ತೊಳ್ಕೊಂಡು ಆಮೇಲೆ ಹೋಗ್ತೀನಿ. ಅದು ಪಪ್ಪಾಯಿ ತಂದಿಲ್ವವ? ಈ ಬಾಳೆ ಇಲ್ವಾ? ಸರಿ ಬಿಡು, ಹೋಗ್ಲಿ. ನಾಳೆ ತಗೊಂಡ್ರೆ ನಂಗೆ ಹೇಳಿನಿ ಅದಕ್ಕೆ ನಾಳೆ ತಗೊಂಡಿರ್ತೀನಿ ಅಂತ ಹೇಳೈತೆ. ಸರಿ, ರೆಡಿ ಆಗ್ಬಿಟ್ಟು ಹೋಗ್ತೀನಿ. ಸರಿ ಗಾಯ್ಸ್, ರೆಡಿ ಆಗ್ಬಿಟ್ಟು ಎಲ್ಲಿಗೆ ತಿನ್ಬಿಟ್ಟು ಹೋಗ್ಬೇಕಾಯ್ತು. ಆದ್ರೆ ಏನು ಇಲ್ವಲ್ಲ. ನಾನು ಬಡವ. ಸರಿ, ಇವಾಗ ರೆಡಿ ಆಗ್ಬಿಟ್ಟು ಹೋಗ್ಬರ್ತೀನಿ ಗೈಸ್. ನೋಡೋಣ ಏನೇನು ಮಾಡ್ತೀನಿ ಅಂತ. ಆಯ್ತು ಬಿಡು. ಫಸ್ಟ್ ಡೇ ಅಟ್ ಜಿಮ್. ಬಾಯ್. ಹೇಗಿದ್ದೀನಿ ಗೈಸ್? ಇವಾಗ ಶರ್ಟ್ ಮತ್ತೆ ಟ್ರ್ಯಾಕ್ ಶೂಟ್ಸ್ ಹಾಕೊಂಡು. ಮಮ್ಮಿ ಕಳ್ಸ್ಕೊಡ್ತೀಯ ಪಟ್ ಅಂತ? ವಾಟ್? ಟ್ರ್ಯಾಕ್ ಶೂಟ್ಸ್ ಹಾಕೊಂಡು ಹೋಗ್ತೀನಿ, ಹೋಗ್ಬಿಡ್ತೀನಿ. ಬನ್ನಿ, ನಿಮ್ಗೂ ತೋರಿಸ್ತೀನಿ ನಾನು ಏನು ಮಾಡ್ತೀನಿ. ಬಾಯ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ರೆಡಿ ಗೈಸ್. ನಗಡಿ ಕೇಳಿಲಿ, ನಗಡಿಗೆ ಅದೊಂಚೂರು ಮೂಗತ್ರ ಅಮೃತ ಸಾವು ಏನು ಅಂತ ಇದ್ದೀಯ. ನೈಟ್ ಎಲ್ಲ ಹಂಗಂತಿದ್ದೆ. ಇಲ್ಲಾಂದ್ರೆ ಹಾಸ್ಪಿಟ್ಲ್ಗಾರು ಹೋಗ್ಬೇಕು ಮಾಡ್ಬೇಕು, ಏನು ಇಲ್ಲ. ನಾನು ಬಡವ. ನಮ್ಮಮ್ಮ ಹಾಲು ಕಾಯಿಸ್ಕೊಡ್ತಾರೆ ಗೈಸ್. ಹಾಲು ಕುಡಿದ್ಬಿಟ್ಟು ಜಿಮ್ ಹೋಗ್ಬಿಡ್ತೀನಿ ಮಮ್ಮಿ. ಸರಿ, ಜಿಮ್ಗೆ ಹೋಯ್ತಿದ್ದೆ. ಫಸ್ಟ್ ಒಂದ್ಸರಿ ಇದು ಮಾಡ್ಕೊಂಡು ಹೋದೆ, ಅವಾಗ ಕಾಸು ಕಟ್ಟಿದ್ದೆ. ಈಗ ಇನ್ನೊಂದ್ಸರಿ ಕಾಸು ಕಟ್ಟಿದ್ದೆ. ಎಲ್ಲ ಬರೀ ಕಾಸು ಹಾಳು ಮಾಡೋದೇ. ಲಾಸ್ಟ್ 3,000 ಕಟ್ಬಿಟ್ಟು 1,000 ಹೋಗುತ್ತೆ ಗೈಸ್. ಈ ಸರಿ 6,000 ಕಟ್ಟಿದ್ವಿ. ನಮಗೆಲ್ಲ ಗೊತ್ತಾಗೋಯ್ತು. ಮಾಡ್ತೀನಿ ಇಲ್ವ ಅಂತ. ಲೈಕ್ ಬಾಡಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಷ್ಟೇ ಗೈಸ್. ಲಾಸ್ಟ್ ಟೈಮ್ ಜಿಮ್ ರೀಸನ್ ಇತ್ತು. ಈ ಸರಿ ಲೈಕ್ ಟೈಮ್ ಸಿಕ್ಕಾಪಟ್ಟೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಟೈಮ್ ಏನಾದರೂ ಸಿಕ್ಕಿಲ್ಲ ಅಂದ್ರೆ ಬಿಡ್ಬೇಕಾಯ್ತದೆ ಅಷ್ಟೇ. ಬಿಕಾಸ್ ಲೈಕ್ 2 to 11 ಜಾಬ್ ಇರುತ್ತೆ. ಆಮೇಲೆ ಬೆಳಗ್ಗೆ 7 o'clock ಬಿಡಬೇಕು. 7 o'clock ಜಿಮ್ಗೆ ಹೋಗಿ ಆಮೇಲೆ ಸಾಕು. 7 o'clock ಜಿಮ್ಗೆ ಹೋದ್ರೆ ಒಂದು 8:30 ವಾಪಸ್ ಬರ್ತೀನ ಅಲ್ವಾ ಗೈಸ್? ಅಷ್ಟೇ. ಪ್ರತಿದಿನ 7 o'clock ಹೋದ್ರೆ ಆಯ್ತು. ಸೋಂಬೇರಿ ಬರ್ಬಾರ್ದು ಅಷ್ಟೇ ಗೈಸ್, ಅಲ್ವಾ? ಅಲ್ವಾ ಮಮ್ಮಿ? ಸೋಂಬೇರಿ ಯಾವತ್ತ ಬಂದಾಯ್ತು, ಇವತ್ತು ಬಂತ. ಹಾರ್ಲಿಕ್ಸು. ವಾ, ನಾನು ಸುಮ್ಮನೆ ಬರೀ ಹಾಲು ಕಾಯಿಸ್ಕೊಡ್ತೀನಿ, ಹಾರ್ಲಿಕ್ಸ್ ಮಾಡ್ಕೊಡ್ತಿದ್ಯಲ್ಲ ಮಮ್ಮಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಓಕೆ, ಥ್ಯಾಂಕ್ಸ್ ಮಮ್ಮಿ. ಲವ್ ಯು ಮಮ್ಮಿ. ಪರ್ಕಿ ತಗೊಂಡು ಬಾರಿಸ್ತಾ ಇದ್ರೆ ಚಡ್ಡಿ ಎಲ್ಲ ಉದ್ರಾಗ್ಬಿಡ್ಬೇಕು. ಇವಾಗ ಶೋನ ಇಲ್ಲಿ ನಿಂತ್ಕೊಂಡು ಗೈಸ್. ಅಲ್ಲಿ ಹೇಳಿದ್ದಾರೆ ಕವರಲ್ಲಿ ಹಾಕ್ಕೊಂಡು ನೀಟಿಗೆ ಎತ್ಕೊಂಡು ಅಲ್ಲಿ ಒಳಗೆ ಹಾಕ್ಕೊಂಡು ಆಮೇಲೆ ಹೋಗ್ಬೇಕಂತೆ. ಸಿಕ್ಕಾಪಟ್ಟೆ ಡಿಸಿಪ್ಲೈನ್ ಮೇಂಟೈನ್ ಮಾಡಿದ್ದಾರೆ ಅದು ಆ ಜಿಮ್ಮಲ್ಲಿ. ನಮ್ಮ ಅಮ್ಮನೂ ನನ್ನ ಬಿಡಕ್ಕೆ ಬರ್ತಿದ್ದಾರೆ ಅಂತ ಅನ್ಕೋಬಿಡಿ. ಹಾಲು ತರಕ್ಕೆ ಹೋಗ್ತವ್ರೆ. ಮಮ್ಮಿ ಏನು ಇದೆಯಾ? ಹೌದಾ? ನಾನು ಏನೋ ಹೇಳ್ತಾರೆ ಅಂದ್ಕೊಂಡೆ. ಏನು ಹೇಳಿಲ್ಲ. ಸರಿ ಗಾಯ್ಸ್, ಬರ್ತೀನಿ. ಅಲ್ಲಿ ಸಿಗ್ತೀನಿ ಜಿಮ್ ಹತ್ರ. 2,000 years later. ಫುಲ್ ಸುಸ್ತು ಗಾಯ್ಸ್, ಆಗಿಲ್ಲ. ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ, ಫಸ್ಟ್ ದಿನ ಇಷ್ಟು ಎಕ್ಸರ್ಸೈಸ್ ಮಾಡ್ತಾರೆ ಅಂತ ಅನ್ಕೊಂಡೆ. ಎಕ್ಸರ್ಸೈಸ್ಗೆ ಬಿದ್ದೋದೆ.
ವಾಮಿಟಿಂಗ್ ಫೀಲ್ ಆಗ್ತಿದೆ, ತಲೆ ಸುತ್ತಿದೆ ಸಿಕ್ಕಾಪಟ್ಟೆ. ಇದು ಜಲಿಯನ್ ವಾಲಾಬಾಗ್ ಜಲಿಯನ್ ವಾಲಾಬಾಗ್ಕಿನ್ನ ಜಲಿಯನ್ ವಾಲಾಬಾಗ್ ಅದಕ್ಕಿನ್ನ ಬಹಳ ಹೀನವಾದಂತ ಪರಿಸ್ಥಿತಿ. ಏನು ಹೇಳಬೇಕು ಗೊತ್ತಾಗ್ತಿದೆ. ಮೊದಲನೇ ದಿನನೇ ಲೈಕ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಎಕ್ಸಸೈಸ್ ಸಕಲಾಗಿ ಮಾಡ್ತಿರೋ ಮಾಡ್ತಿದ್ದೆಲ್ಲ ಚೆನ್ನಾಗಿ ಮಾಡ್ತಿದ್ರು. ಬಟ್ ನನ್ನ ಕೈ ಶಕ್ತಿ ಇರಲಿಲ್ಲ ಮಾಡೋದಕ್ಕೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಬೇಜಾರಾಗ್ತಿದೆ ನನಗೆ, ವಾಮಿಟಿಂಗ್ ಫೀಲ್ ಆಗ್ತಿದೆ ಮತ್ತು ಸಿಕ್ಕಾಪಟ್ಟೆ ತಲೆ ಸುತ್ತಾ ಇದೆ ಗೈಸ್. One eternity later. ಹೇಳ್ತೀಯಾ ಮೊದಲನೇ ದಿನ 1 ಅವರ್ಗೆ ಸುಸ್ತಾಗೋಯ್ತು. ಅವರು ಸಿಕ್ಕಾಪಟ್ಟೆ ಎಕ್ಸ್ಟ್ರಾ ಟ್ರೈ ಮಾಡ್ತಾರೆ. ನಾನೇನು ಮಾಡಕ್ ಹೋಗಿಲ್ಲ, ಅವ್ರು ಏನು ಹೇಳಿದ್ರು ಅದನ್ನೇ ಮಾಡಿದೆ. ಅದ್ರಲ್ಲಿ ಬ್ಯಾಕ್ ಟು ಬ್ಯಾಕ್ ಟ್ರೈನ್ ಮಾಡಿಸಿದ್ರಲ್ಲ, ತಲೆ ಸುತ್ತಲೇ गजब बेइज्जती है. ನಿಮ್ಮ ಮನಸ್ಸಿಗೆ ಏನ್ ಮುಂದೆ ಈ ತರ ಆದ್ರೆ ಹೆಂಗಪ್ಪ ನಾನು ಇದ್ ಮಾಡೋದು ಸರಿಯಾ? ಅದು ಬ್ಯಾಕ್ ಟು ಬ್ಯಾಕ್ ಅವರೇ ಟ್ರೈನ್ ಮಾಡಿಸ್, ನಾನೇನು ಮಾಡಕ್ ಹೋಗಿಲ್ಲ. ಸರಿ, ಚಪಾತಿ ಮಾಡ್ತೀನಿ ತಿನ್ನೋಂತೆ. ಹೊಟ್ಟೆ ಎಲ್ಲ ತೊಳಸ್ದಂಗೆ ತಲೆ ಸುತ್ತ ಬಂದ್ಬಿಟ್ಟಿತ್ತು. ಆಮೇಲೆ ಸ್ವಲ್ಪ ಮೇಲೆ ಹೋಗ್ಬಿಟ್ಟು ನಿಂತ್ಕೊಂಡು ವಾಶ್ರೂಮ್ ಕಡೆ ಅರ್ಜೆಂಟ್ ಆಗ್ಬಿಟ್ಟಿತ್ತು. ವಾಶ್ರೂಮ್ ಮಾಡಿ ಆಮೇಲೆ ಫಸ್ಟ್ ಡೇ ಅಷ್ಟೇ ನಾರ್ಮಲ್. 15 days 20 days 1 month ಅದೇ ತರ ನಾರ್ಮಲ್ ಮಾಡ್ತಾರೆ. 1 month ಇಲ್ಲ, ಅವರೇ ಎಕ್ಸ್ಟ್ರಾ ಟ್ರೈನ್ ಮಾಡಿಸಿ ಇವತ್ತು. 1 month ಆದ್ಮೇಲೆ ನೀನು ಎಷ್ಟೇ ಮಟ್ಟು ಮಾಡಿದ್ರು ನಡೀತದೆ. ಸ್ಟಾರ್ಟಿಂಗ್ ಅಲ್ಲಿ ನಿಧಾನ ಸ್ಲೋ ಆಗಿ ಮಾಡ್ಕೊಂಡು ಇಲ್ಲ ಬಾಡಿ ಸ್ಟ್ರೈನ್ ಆಗುತ್ತೆ, ಬಾಡಿ ಪ್ರಾಬ್ಲಮ್ ಆಗುತ್ತೆ, ಇದೆಲ್ಲ ಆಗುತ್ತೆ ಅಷ್ಟೇ. ರೆಡಿ ನೆನ್ನೆಯಿಂದ ವ್ಲಾಗ್ಸ್ ಮಾಡ್ತೀನಿ ನೆನ್ನೆಯಿಂದ. ನಾವು ಎಷ್ಟು ಇದಾಗಿ ಬೆಳೆಸಿದೀವಿ ಅಂತ ಇಲ್ಲೇ ಲೆಕ್ಕ. ಇಷ್ಟ ಆಯ್ತು ನಮ್ಮ ರಿಯಾಕ್ಷನ್. ಗೊತ್ತಿರಲಿಲ್ಲ ಆಕ್ಚುಲಿ ಹಿಂಗೆ ಎಷ್ಟು ಸ್ಮೂತ್ ಆಗಿ ಬೆಳೆಸಿದೀವಿ ನಾವು ಮಕ್ಕಳನ್ನ ಅಂದ್ರೆ ಹಿಂಗೆ. ಸರಿ ಆಯ್ತು ಗೈಸ್, ಆಮೇಲೆ ಸಿಗ್ತೀನಿ. ಇಷ್ಟೊಂದು ನಿದ್ದೆ ಮಾಡಿದೆ ಗೈಸ್. ಸಿಕ್ಕಾಪಟ್ಟೆ ಸುಸ್ತಾಗಿತ್ತು, ವಾಮಿಟ್ ಬೇರೆ ಆಗಿತ್ತು. ವಾಮಿಟ್ ಮಾಡಿದೆ ಗೈಸ್, ಆಗಿಲ್ಲ, ನಿಜ ಆಗಿಲ್ಲ. ಇಷ್ಟೊತ್ತು ನಿದ್ದೆ ಮಾಡಿದೆ. ನಾನು ಅಂದ್ಕೊಂಡು ಒಂದು ಲೈಕ್ ಪವರ್ ನ್ಯಾಪ್ ತೊಗೊಳ್ಳೋಣ, 30 minutes ನಿದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಾನು ಮಲಗಿದ್ದೆ 8:30, ಎದ್ದಿರೋದು 10:30. 10:30 7 ನಿಮಿಷ ಆಯಿತು. 10:30 5 ನಿಮಿಷ ಆಯಿತು ಅಲ್ಲಿ ನಮ್ಮ ಗಡಿಯಾರದಲ್ಲಿ. ಬಟ್ ನನ್ನ ಮೊಬೈಲಿಗೆ 7 ನಿಮಿಷ ತೋರಿಸ್ತೈತೆ. ಟಿಫನು ಬಾಯಿ ತೊಳ್ಕೊಬತ್ತೀನಿ. ಸರಿ, ಒಂದು ಅರ್ಧ ಗಂಟೆ ಮಲ್ಕೋಣ ಅಂತ ಅನ್ಕೊಂಡೆ. ಮನಿಗೆ ಹೋಗು, ತಿನ್ಬಿಟ್ಟು ಇನ್ನೊಂದ್ಗಳಿಗೆ ಮನಿಗೆ ಹೋಗು. ಅಲ್ಲ, ನಾನು ಆಗ್ಲೇ ಅರ್ಧ ಗಂಟೆ ಮಲ್ಕೋಣ ಅಂತ ಅನ್ಕೊಂಡಿದ್ದು. ಇಲ್ಲಿ ನೋಡ 10:30 ಗಂಟೆ ಮಲಗಿದ್ದೀನಿ. ಸರಿ, ತೊಳ್ಕೊಬರಕ್ಕೆ ಹೋಗಿ ಕವರ್ ಮಾಡಿದ್ಯಾ ನೀನು? ಈಗ ಎತ್ತ ಹಾಕಿದ್ರು. ಇನ್ನೇನು ಅದೇನು ಹೈಜೀನ್ ಆಗಿದ್ಯಾ ನೀನು? ಕೈ ತೊಳ್ಕೊಂಡು ಮಾಡಿದ್ಯಾ ತಾನೆ? ಮತ್ತೆ ಕವರಲ್ಲಿ ಯಾರು ಮಾಡಿರ್ತಾರೆ ಚಪಾತಿನ? ಇದನ್ನೆಲ್ಲ ನೋಡೋದು ಏನ್ ಅನ್ಕೊಳ್ಳಲ್ಲ ಅವರು. ಸರಿ ಆಯ್ತು, ರೈಸ್ ಆಗ್ಬಿಡ್ತಾರೆ, ಇಲ್ಲಾಂದ್ರೆ ಸಾಕು ಇಷ್ಟ. A few moments later. ಚಪಾತಿ, ಟೊಮೊಟೊ ಗೊಜ್ಜು, ನೀರು. ಟಿಫನ್ ಮಾಡಿದೆ ಗೈಸ್. ಇವಾಗ ಜಸ್ಟ್ 10:45 ಇವಾಗ ಏನು ಮಾಡ್ತೀನಿ ಅಂದರೆ, ನಿನ್ನೆ ಬ್ಲಾಗ್ಸ್ನ ಎಡಿಟ್ ಮಾಡಬೇಕು. ಆ್ಯಕ್ಚುಲಿ ಫಸ್ಟ್ ಬ್ಲಾಗ್ ಇನ್ನೂ ಅಪ್ಲೋಡೇ ಮಾಡಿಲ್ಲ. ನೀವೇನಾದ್ರು ಫಸ್ಟ್ ಬ್ಲಾಗ್ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡ್ಕೊಂಬನ್ನಿ. ನಿಮಗೆ ಇಂಟ್ರೆಸ್ಟಿಂಗ್ ಆಗಿದ್ದರೆ ಲೈಕ್, ಸಬ್ಸ್ಕ್ರೈಬ್, ಮತ್ತು ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಇವಾಗ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸಲ್ಲ, ನೈಟ್ ಮುಗಿಸ್ತೀನಿ. ಬಾಯ್ 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 ಬಾಯ್. 1,000 years later. ಮಮ್ಮಿ ಕಾಣಿಸಿದ್ಯಾ?
ಬಟ್ಟೆ ಇರೋದು ಮಾಡಲ್ಲ ಇಂಜಿನಿಯರಿಂಗ್ ಅಂತ ನಮ್ಮಮ್ಮ ಏನಕ್ಕಾದ್ರೂ ಉಗಿತಾ ಇರೋದು ಗೈಸ್. ಬಟ್ಟೆ ಏನೇನು ಮಾಡಿಲ್ಲ ಅಂತ ಉಗಿತವ್ರೆ. ಏನು ಇನ್ನಿಂಗೆ ಸರಿ ಸುಮ್ಮನೆ ತಿನ್ನು ನೀನು. ಹೊಟ್ಟೆ ಬಂದ್ಬಿಟ್ಟೈತೆ ಇವಾಗ ತಿನ್ನಲ್ಲ ಇವಾಗ ಚೆನ್ನಾಗಿ ತಿನ್ನಲ್ಲ ಅದಕ್ಕೆ ತಪ್ಪಾಗಿದ್ದೀನ. ನೀನು ಅನ್ನ ಸಾರು ತಿಂದಿದ್ಯಾ? ನಮ್ಮಮ್ಮ ಗೈಸ್ ಬೆಳಗ್ಗೆ ಎದ್ದೇಳ್ತಾರೆ, ಒಂದು 6 ಗಂಟೆ 6:30 ಎದ್ದೇಳ್ತಾರೆ. ಸ್ಟಾರ್ಟ್ ಮಾಡಿದ ನೈಟ್ ಗಂಟ ಕೆಲಸ ನಿಲ್ಸಲ್ಲ ಗೈಸ್. ಏನಾದ್ರು ಒಂದು ಮಾಡ್ತಾನೆ ಇರ್ತಾರೆ. ಏನಾದ್ರೆ ಒಂದು ಟವಲ್ ಎತ್ತಿ ಸುಮ್ಮನೆ ಸೈಡ್ಗೆ ಇಟ್ಟರೆ ಸಾಕು, ಅದನ್ನೇ ತೊಗೊಂಡು ಹೋಗಿತಾರೆ ಗೈಸ್. ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅಂದ್ಬಿಟ್ಟು. ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ರೆಡಿ ಆದ ಗೈಸ್, ಶೂ ಎಲ್ಲ ಹಾಕೊಂಡಾಯ್ತು, ಕ್ಯಾಬ್ ಬಂದಿದೆ, ನಾವು ಬ್ಯಾಗ್ ಇಟ್ಕೊಂಡು ಇಲ್ಲಿ ದಿವಾನ್ ಕಟ್ ಮೇಲೆ ಇತ್ತು ನೋಡು. ಬಾಯ್ ಗೈಸ್, ಆಫೀಸಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಮಮ್ಮಿ, ಲವ್ ಯು. ಹಾಂ ಸರಿ. ಏನು ಪಚ್ಬೇಕು ಚಿಕ್ಕ ವಯಸ್ಸಿಂದ ಬಸ್ತಿದ್ದ ಮಮ್ಮಿ. ಸರಿ ಆಯ್ತು, ಬಾಯ್ ಬಾಯ್ ಚೈತ್ರ. ಕ್ಯಾಬ್ ಬಂದಿದ್ದೀನಿ ಅಂತ ಹೇಳಿದ್ರು ಇನ್ನೂ ಕಾಣಿಸ್ತಾನೆ ಇಲ್ಲ, ನೋಡಬೇಕು. ಆ್ಯಕ್ಚುಲಿ 1:30 ಆಯ್ತು, ಇನ್ನೂ ಬಂದಿಲ್ಲ. ಬೇರೆ ಲೊಕೇಶನ್ ಏನಾದ್ರು ಕನ್ಫ್ಯೂಸ್ ಆಗಿದ್ದಾರಾ? ಇನ್ನೂ ಬಂದಿಲ್ಲ ಗೈಸ್. ಸರಿ ವೆಯ್ಟ್ ಮಾಡ್ತೀನಿ, ಇನ್ನೊಂದು 5 ಮಿನಿಟ್ಸ್ ಕಾಲ್ ಮಾಡ್ಬಿಟ್ಟು ಕೇಳ್ತೀನಿ ಎಲ್ಲಿದ್ದಾರೆ ಅಂತ. ಇಲ್ಲೇ ಇದ್ದಾರೆ, ಇಲ್ಲಿ ಕಾಣಿಸ್ತಾರೆ ಗೈಸ್. ಬಾಯ್. ಸ್ವಲ್ಪ ಜಲ್ದಿ ಲಾಗಿನ್ ಆಗಬೇಕು. ಆ್ಯಕ್ಚುಲಿ 2:30 ಆಗಿದೆ, ಡೇಟ್ ಬೇರೆ ಆಗಿದೆ. ಲಾಗಿನ್ ಆಗಿದ್ರೆ ಕೆಲಸ ಮಾಡಿಬಿಟ್ಟು ನೈಟ್ ಸಿಗ್ತೀವಿ. ಬಾಯ್ ಹೇಳ್ಬೇಕಾದ್ರೆ ಇವಾಗ ಸರಿ ಆಟಾಡಕ್ಕೆ ಹೋಗ್ತಾ ಇದ್ದೀನಿ ಗೈಸ್ ಇವಾಗ. ಬಾಯ್. ನನ್ನ ಫ್ರೆಂಡ್ ಇಲ್ಲೇ ಹೋಗ್ತಾ ಹೋದೆ. The next day. ಇವಾಗ ಕಂಪ್ನಿಯಿಂದ ಮನೆಗೆ ಬಂದೆ ಗೈಸ್ ಕ್ಯಾಬಲ್ಲಿ. ನಾಳೆ ಬೆಳಗ್ಗೆ ಸಿಗೋಣ. ಇವತ್ತಿನ ವ್ಲಾಗ್ ಇಷ್ಟೇ. ನಮ್ಮ ಮನೇಲಿ ಹೋಗಿ ನೋಡ್ತೀನಿ ಏನು ಮಾಡ್ತಿರ್ತಾರೆ, ನಿದ್ದೆ ಮಾಡ್ತಿರ್ತಾರೆ, ಏನು ಮಾಡ್ತಿರ್ತಾರೆ. ಇವತ್ತಿನ ವ್ಲಾಗ್ ಇಷ್ಟೇ, ನಾಳೆ ಸಿಗೋಣ. ಲೈಕ್ ನೆನ್ನೆ ಬ್ಲಾಗ್ ಯಾರು ನೋಡಿಲ್ಲೋ ಅದನ್ನು ನೋಡ್ಕೊಂಬನ್ನಿ, ಯಾಕಂದರೆ ಫಸ್ಟ್ ಬ್ಲಾಗ್ ಆಗಿದೆ ಅದು, ಇದು ಸೆಕೆಂಡ್ ಬ್ಲಾಗ್. ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಗೈಸ್. ನಿದ್ದೆ ಮಾಡ್ತಿದ್ಯಾ? ನಿದ್ದೆ ಮಾಡ್ತಿರ್ಲಿಲ್ಲ? ಹ್ಞೂ ಸರಿ ಅವ್ವ. ಹಾಂ ಸರಿ, ಶೂ ಇಟ್ಟು ಬರ್ತೀನಿ. ನೀಟಾಗಿ ಶೂ ಇಟ್ಬಿಟ್ಟು ಮಮ್ಮಿ ನಿದ್ದೆ ಮಾಡ್ತಾವ್ರಿ. ಡ್ಯಾಡಿನ ತಾಚಿ ಮಾಡ್ತಾವ್ರೆ. ಇವಾಗ ನಾನು ಬ್ಯಾಗೆಲ್ಲ ಇಟ್ಬಿಟ್ಟು ರೆಡಿ ಆಗಿಬಿಟ್ಟು ನಾನು ತಾಚಿ ಮಾಡ್ತೀನಿ ಗೈಸ್. ಬಾಯ್. ಅದೇನ್ ದಬಾಕ್ಷೆ ಹೇಳ. ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದರೆ ಸಾಧಿಸ್ತೀನಿ ನೋಡ. ಏನ್ ಸಾಧನೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ದಿರೋದೇ ದೊಡ್ಡ ಸಾಧನೆ ಕಣ.